ಪ್ರೀತಿಯ ವಿದ್ಯಾರ್ಥಿಗಳೇ, KCET 2025 ರಿಸಲ್ಟು ನಾಳೆ ಅಂದರೆ ಮೇ 20ನೇ ತಾರೀಕು ಅನೌನ್ಸ್ ಆಗ್ತಾ ಇದೆಯಾ? ಮೇ 20ನೇ ತಾರೀಕು KCET ರಿಸಲ್ಟು ಅನೌನ್ಸ್ ಮಾಡ್ತಾರೆ ಅಂತ ಭಾಳಷ್ಟು ಕಡೆ ಸುದ್ದಿ ಆಗಿತ್ತು. ಆದರೆ ನಿಜವಾಗ್ಲೂ ರಿಸಲ್ಟು ಬರುತ್ತಾ? ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ KCET ರಿಸಲ್ಟ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬಂದಿದೆ. ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟನ್ನು ಕನ್ಸಿಡರ್ ಮಾಡಿಕೊಂಡು KCET ರಿಸಲ್ಟನ್ನು ಅನೌನ್ಸ್ ಮಾಡುತ್ತೆ KEA. ಈಗ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬಂದಿದೆ, ಬಟ್ ರಿವ್ಯಾಲ್ಯೂಷನ್ಸ್ಗೆ ಮತ್ತೆ ಈಗ ಅಪ್ಲೈ ಮಾಡಿದರೆ ವಿದ್ಯಾರ್ಥಿಗಳು ಆ ರಿಸಲ್ಟು ಬರಬೇಕಲ್ವ. ಆ ರಿಸಲ್ಟು ಬಂದ ಮೇಲೆ KCET ರಿಸಲ್ಟನ್ನು KEA ಅನೌನ್ಸ್ ಮಾಡುತ್ತೆ. ಹಾಗಾಗಿ ನಾಳೆ ಮೇ 20ನೇ ತಾರೀಕು ರಿಸಲ್ಟ್ ಅನೌನ್ಸ್ ಆಗೋದು ಚಾನ್ಸ್ ಇಲ್ಲವೇ ಇಲ್ಲ. ರಿಸಲ್ಟ್ ಅನೌನ್ಸ್ ಆಗೋದಿಲ್ಲ. KCET ರಿಸಲ್ಟ್ ನಾಳೆ ಎಕ್ಸ್ಪೆಕ್ಟ್ ಮಾಡಬಹುದಾ? ನೋ ಚಾನ್ಸ್, ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಇಲ್ಲ. ಯಾಕೆಂದರೆ ಅಧಿಕೃತವಾಗಿ ಯಾವುದೇ ರೀತಿಯ KEA ವೆಬ್ಸೈಟ್ನಲ್ಲಾಗಲಿ KEA ಟ್ವಿಟರ್ ಖಾತೆಗಳಲ್ಲಾಗಲಿ ಮೇ 20ನೇ ತಾರೀಕು ಅಂದರೆ ನಾಳೆ ರಿಸಲ್ಟು ಅನೌನ್ಸ್ ಆಗುತ್ತೆ ಅನ್ನೋ ಯಾವುದೇ ಒಂದು ಮಾಹಿತಿ ಇಲ್ಲ. ಹಾಗಾಗಿ ನಾಳೆ ರಿಸಲ್ಟ್ ಅನೌನ್ಸ್ ಆಗೋದು ಇಲ್ಲ, ಅನೌನ್ಸ್ ಆಗೋ ಚಾನ್ಸಸ್ಸು ಇಲ್ಲ. ಅದ್ರ ಬಗ್ಗೆ ಒಂದು ಟೆಂಟೇಟಿವ್ ಡೇಟು ಸಹ ಇನ್ನು KEA ಕಡೆಯಿಂದ ಬಂದಿಲ್ಲ. ಹಾಗಾದರೆ KEA ಕಡೆಯಿಂದ ಬಂದಿರೋ ಇವತ್ತಿನ ಅಪ್ಡೇಟ್ ಏನು ಅಂದರೆ, ವಿಕಲಚೇತನ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ತಪಾಸಣೆ ನಡೆಸೋದಕ್ಕೋಸ್ಕರ ಮೇ 26ನೇ ತಾರೀಕು ಲಿಂಕನ್ನು KEA ಪ್ರೊವೈಡ್ ಮಾಡುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವು ಸ್ಲಾಟ್ನ ಬುಕ್ ಮಾಡ್ಕೋಬೇಕು. ಸ್ಲಾಟ್ನ ಬುಕ್ ಮಾಡಿಕೊಂಡು ಮೇ 28, 29 ಅಥವಾ 30 ಈ ದಿನಗಳಲ್ಲಿ ನೀವು ವೆರಿಫಿಕೇಷನ್ನ ಮಾಡಿಸ್ಬೋದು. ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, KCET ರಿಸಲ್ಟು ಮೇ 20ಕ್ಕೆ ಅಂದರೆ ನಾಳೆ ಅನೌನ್ಸ್ ಆಗುತ್ತಲ್ವಾ ಸರ್ ಅಂತೇಳಿ. ಅದಕ್ಕೆ ಇದೊಂದು ಸ್ಪಷ್ಟನೆ.